ಕಿಂಗು ಸ್ಪೇಟ್ ಕಿಂಗು ಈಗಾಗುತ್ತೆ ಇವ್ರಿಗೆಲ್ಲ ಡಂಗು ತಕ್ಕ ಟಿಂಗು. ಅಣ್ಣ ಊರಿನ ಜನ ಎಲ್ಲ ಪಂಚಾಯತಿ ಸೇರ್ಬಿಟ್ಟವ್ರೆ, ಅರ್ಜೆಂಟ್ ಆಗಿ ನಿಮ್ಮನ್ನ ಕರ್ಕೊಂಬ ಅಂದ್ರು ನಾವು. ಅವ್ರು ಸೇರಿರೋದು ಅಲ್ಲಿ ಎಲ್ಲಿ ಕಣೋ, ಇಲ್ಲಿ ಸೇರಿದ ನೋಡಿ ಎಂತ ಸೀಕ್ವೆನ್ಸ್ ನೋಡ್ದ್ಯಾ ಮಾರ್ತಾಂಡ, ಊರಿನ ಜನ ಎಲ್ಲ ಸೇರಿ ನಿನ್ನ ಪಂಚಾಯತಿ ಪ್ರೆಸಿಡೆಂಟ್ ಮಾಡಿದ್ರು. ಆ ಪ್ರೆಸಿಡೆಂಟ್ ಅನ್ನೋ ಒಂದೇ ಕಾರಣಕ್ಕೆ ನೀನು ನೆಮ್ಮದಿಯಾಗಿ ಸ್ಪೀಡ್ ಕೊಡಾಡಕ್ಕಾಗಲ್ಲ. ಅದಕ್ಕೆಪ್ಪ ನಾನು ಯಾವ ಪದವಿನೂ ಒಪ್ಕೊಳ್ಳಿಲ್ಲ. ಅಣ್ಣ ಊರ್ನವರೆಲ್ಲ ಸೇರವ್ರೆ ಬಾಣ್ಣ. ಸುಮ್ನಿರ ಅಣ್ಣ ನ್ಯಾಬ. ಇನ್ನೊಬ್ಬರ ಎಲೆನ ಇಣಿಕಿ ನೋಡೋದು, ಪಕ್ಕದ ಮನೆ ಬಚ್ಚಲಲ್ಲಿ ಬಗ್ಗಿ ನೋಡೋದು, ಈ ಚೂಲಿನೂ ಬಿಟ್ಟಿಲ್ಲ ನೋಡು ನೀನು. ನಂದು ನಿಲ್ ಪಾಯಿಂಟ್. ಬಾಂಡ್ಲಿ ತಲೆ, ಈ ಆರ್ಟಿನ್ ಕಿಂಗು, ಆರ್ಟಿನ್ ಕೊಯ್ನು, ಆರ್ಟಿನ್ ಜಾಕೆಲ್ಲ ಇಟ್ಕೊಂಡು ಏನ್ ಮಾಡ್ತಿದ್ದೆ? ಕಿತ್ತು ಒಂದು ಹೊಡಿಬಾರ್ದಾ? ಸೀಕ್ವೆನ್ಸ್ ಕಿತ್ತು ಹೊಡಿತಾರೆ. ಸೋತ್ಬಿಟ್ರೆ ಅದ್ಯಾಕ ಹಂಗ ಆಡ್ತೀಯಾ? ಅಣ್ಣ ಬೇಗ ಬಾಣ್ಣ. ನನ್ನ ಮಗನೇ, ದರಿದ್ರ ನನ್ನ ಮಗನೇ, ಬಂದು ಎಲೆ ನೋಡ್ದೆ ನನ್ನ ಆಟನೇ ಹೊಟ್ಟೋಯ್ತು. ಎಲ್ಲಿ ನನ್ ಚಪ್ಲಿ? ಏ ಕರಿಯ, ಇನ್ನೊಂದು ಸಲ ನನ್ನ ಎಲೆನೇನಾದ್ರೂ ನೀನ್ ಇಣಿಕಿ ನೋಡಿದ್ರೆ ಈಗ ಹುಡುಕ್ತಿದ್ನಲ್ಲ ಅದನ್ನೇ ತೆಗೆದು ಹೊಡ್ಬಿಡ್ತೀನಿ. ಎಲ್ಲೇ ನನ್ ಚಪ್ಲಿ? ಅಲ್ಲೇ ಇದೆಯಲ್ಲ, ಹಾಕೋ ಪಂಚಾಯತಿಗೆ ಹೋಗೋಣ. ನಡಿ ಮತ್ತೆ. ನನ್ನ ಮಗನೇ, ನೆಮ್ಮದಿಯಾಗ ಒಂದು ಆಟ ಆಡಕ್ ಬಿಡ್ಲಿಲ್ವಲ್ಲೋ. ಇವತ್ತು ಎಂತೆಂತ ಎಲೆಗಳು ಬಿದ್ದಿತ್ತು. ನಿನ್ನಿಂದ ನನ್ನ ಆಟ ಎಲ್ಲ ಎಕ್ಕೊಟ್ಟು ಅಂದ ತಕ್ಷಣ ಏನು ಇಲ್ಲ ಅಂತ ಕೇಳಿದೆ. ಎರ್ರ ಬಿರಿ ಓದಿತಾವ್ರಲ್ಲ. ನಮ್ಮ ಮಾರ್ತಾಂಡ್ರ ರೂಟೇ ಬೇರೆ. ನೀವು ಈ ಊರಿಗೆ ಬಂದು 6 ತಿಂಗಳಾಯ್ತು. ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಏನ್ ಮಾಡ್ದ ಇವನು? ಯಜಮಾನ್ರೆ, ಇವ್ ನಮ್ ತೋಟ ನುಗ್ಗಿ ಮರ ಹತ್ತಿ 20 ನಿಮಿಷದಲ್ಲಿ 50 ಎಳ್ನೀರ್ ಕದ್ದವ್ನೆ. ಯಾಕೋ ಕಳ್ತನ ಮಾಡ್ದೆ? ಕಳ್ತನ ಮಾಡ್ದೆ ಅಂತ ನಿನ್ ಕಣ್ಣೇ ಹೇಳ್ತಿದ್ಯಲ್ಲೋ ಕಳ್ಳನ ಮಗನೇ. ಇಲ್ಲಣ್ಣ, ಕದ್ದಿಲ್ಲಣ್ಣ. ನೀನು ಕದ್ದಿಲ್ಲ? ನೀನು ಕದ್ದಿಲ್ಲ? ನೀನು ಕದ್ದಿಲ್ಲ? ಹೌದೌದೌದೌದೌದೌದು, ನಿಜ ಅಣ್ಣ, ಕದ್ದಿದ್ದೀನಣ್ಣ, ಕದ್ದಿದ್ದೀನಿ. ನೋಡಿದ್ರ, ಮರ್ಯಾದೆ ಕೇಳಿದ್ರೆ ಬಾಯ್ ಬಿಟ್ನ, 4 ಒದ್ದದಕ್ಕೆ ಬಾಯ್ ಬಿಟ್ಟ. ಅದಕ್ಕೆ ಹೇಳಿದ್ದು ನಮ್ಮ ಮಾರ್ತಾಂಡ್ರನ್ ರೂಟೇ ಬೇರೆ ಅಂತ. ಯಾಕೋ ಕದ್ದೆ? 1 ವಾರದಿಂದ ಕೆಲಸ ಇಲ್ಲಣ್ಣ, 4 ದಿವಸದಿಂದ ಉಪವಾಸನಣ್ಣ. ಹೊಟ್ಟೆ ಹಸುವು ತಾಳ್ಲಾರ್ದೆ 1 ಕಾಯಿ ಕಿತ್ಕೊಂಡು ಕುಡ್ದು ಬಿಟ್ನಣ್ಣ. 1 ವಾರದಿಂದ ನಿನಗೆ ಕೆಲಸ ಸಿಕ್ಲಿಲ್ಲ, ರೈಟ್. 4 ದಿವಸದಿಂದ ನೀನು ಉಪವಾಸ ಇದ್ದೆ, ರೈಟ್. ಹಸು ತಡೆಯಕ್ಕಾಗದೆ ಮರ ಹತ್ತಿ 1 ಎಳ್ನೀರ್ ಕಿತ್ತೆ, ರೈಟ್. ಆದ್ರೆ 50 ಎಳ್ನೀರ್ ಕಿತ್ತೆ ಅಲ್ಲ, ಅದು ರೈಟ್ ಅಲ್ಲ. 1 ಎಳ್ನೀರ್ ಕುಡಿಯೋಣಂತ ಮರ ಹತ್ತದ್ನಣ್ಣ, ಹೆಂಗೋ ಮರ ಹತ್ತಿದ್ದೀನಲ್ಲ ಅಂತ 50 ಇಳಿಸ್ಬಿಟ್ನಣ್ಣ. ಯಜಮಾನ್ರೆ, ಇವನ್ನ ಸುಮ್ನೆ ಬಿಡಬಾರ್ದು. ಯಾವನ್ ಇವನ್ನ ಬಿಡ್ತಾನೆ? ಲೇ ಮಗನೇ, 20 ನಿಮಿಷದಲ್ಲಿ 50 ಎಳ್ನೀರ್ನ ಇಳಿಸಿ ಒಂದು ರೆಕಾರ್ಡ್ ನ ಬ್ರೇಕ್ ಮಾಡಿದ್ಯಾ? ಅದೇ 20 ನಿಮಿಷದಲ್ಲಿ, ಈಗ ಇಲ್ಲಿ ಎಷ್ಟಿದೆ? 50 ಯಜಮಾನ್ರೆ. ಅದೇ 20 ನಿಮಿಷದಲ್ಲಿ ಈ 50 ಎಳ್ನೀರ್ನು ಕೊಚ್ಚಿ ಇಲ್ಲಿರೋರೆಲ್ರಿಗೂ ಕೊಡ್ಬೇಕು. 1 ನಿಮಿಷ ಏನಾದ್ರೂ ನೀನ್ ಲೇಟ್ ಮಾಡಿದ್ರೆ ನಾನ್ ನಿನ್ ತಲೆನ ಕೊಚ್ಚಿ ಬಿಡ್ತೀನಿ. ಆಯ್ತಣ್ಣ. ನನಗೆ ಬೇಡ, ಗೋವಿಂದ ಸ್ವಾಮಿ ಕೊಡು. ಅಣ್ಣ, ನಿಮ್ಮನ್ನ 2 ಕೈ ಎತ್ ಮುಗಿಬೇಕಣ್ಣ. ಕೈ ಎತ್ ಬೇಡ, ಎಳ್ನೀರ್ ಬಿದ್ದೋಗುತ್ತೆ. ಇಷ್ಟೊತ್ತು ಕಾದಿದ್ದಕ್ಕೂ ಒಳ್ಳೆ ಎಳ್ನೀರ್ ಸಿಕ್ತು, ಕುಡಿಲ ಕುಡಿ. ಅಣ್ಣ, ಇನ್ನೊಂದ್ 2 ಎಳ್ನೀರ್ ಕುಡಿದು ಬಿಡ್ತೀನಿ, ಯಾಕೆಂದ್ರೆ ಬಾಡಿ ಬಹಳ ಹೀಟ್ ಆಗ್ಬಿಟ್ಟಿದೆ. ಎಲ್ಲ ಮುದಿಯ ಸಮಯನ ಚೆನ್ನಾಗಿ ಉಪಯೋಗಿಸ್ಕೊಂತಿದ್ಯಾ. ಕುಡಿ ಕುಡಿ ಕುಡಿ, ಬಾಡಿ ಹೀಟು ಇಳಿದೋಗುತ್ತೆ. ಎಲ್ರಿಗೂ ಕೊಟ್ಟಾಯ್ತಲ್ಲ? ಈಗ ಎಲ್ರ ಹತ್ರನು 5 ರೂಪಾಯಿ ವಸೂಲಿ ಮಾಡಿ ಯಜಮಾನರು ಕೊಟ್ಬಿಡು. ಕಾಸು ಕೊಡ್ಬೇಕಾ? ಲೋ ಮುದಿಯ,
ಓಸಿಲ್ ಸಿಕ್ತು ಅಂತ 5 ಎಳ್ನೀರ್ ಕುಡ್ದಿಯಲ್ಲ, ಈ ಕಾಸ್ ಕಕ್ಕು ಬಾಡಿ ಹೀಟ್ ಎಲ್ಲ ಇಳ್ದೋಗುತ್ತೆ. ಯಜಮಾನ್ರೆ ಬಹಳ ಒಳ್ಳೆ ಕೆಲಸ ಮಾಡಿದ್ರಿ. ಬಿಡ್ತೀನ ಮತ್ತೆ ಗುರು. ಆಳಿಟ್ಟು ಕಾಯಿ ಕೀಳ್ಸಿದ್ರೆ ಕೂಲಿ ಎಷ್ಟು ಕೊಡ್ತೀರಾ? 15 ರೂಪಾಯಿ ಕೊಡ್ತೀವಿ. 1 ರೂಪಾಯಿನೂ ಕಡಿಮೆ ಮಾಡಬೇಡಿ, ಅದನ್ನ ಇವನು ಕೊಡ್ತೀನಿ. ನಾಳೆಯಿಂದ ಇವ್ರ ತೋಟದಲ್ಲಿ ನಿನ್ ಕೆಲ್ಸಕ್ಕೆ ಹೋಗ್ತೀಯಾ? ಈ ಕಳ್ ನನ್ ಮಗನ ನಮ್ ತೋಟದಲ್ಲಿ ಕೆಲ್ಸಕ್ಕೆ ಇಟ್ಕೋಬೇಕಾ? ಕೆಲ್ಸ ಇರ್ಲಿಲ್ಲ, ಕಳ್ತನ ಮಾಡ್ದ. ಈ ಕೆಲ್ಸ ಸಿಕ್ತಲ್ಲ, ಯಾಕೆ ಕಳ್ತನ ಮಾಡ್ತಾನೆ? ಇದೇನಣ್ಣ ಅಪರಾಧಿಕ್ ಶಿಕ್ಷೆ ಕೊಡೋದ್ ಬಿಟ್ಟು ಕೆಲ್ಸ ಕೊಡಿಸ್ತಾ ಇದಾರೆ? ಅದಕ್ಕೆ ನಾ ಹೇಳಿದ್ದು ನಮ್ ಮಾರ್ತಾಂಡನ್ ರೂಟೇ ಬೇರೆ ಅಂತ. ಲೇ ನನ್ನ ಮಗನೇ, ನಿಯತ್ತಿಂದ ಅಲ್ಲಿ ಹೋಗಿ ಕೆಲ್ಸ ಮಾಡ್ಬೇಕು. ಕಳ್ತನ ಏನಾದ್ರೂ ನೀನು ಮಾಡಿದ್ರೆ ಇದೇ ಮಚ್ಚಲ್ಲಿ ನಿನ್ನ ಕೊಚ್ಚಾಕ್ಬಿಡ್ತೀನಿ. ಈ ಮಾರ್ತಾಂಡ ಏನ್ ಬೇಕಾದ್ರೂ ಸಹಿಸ್ತಾನೆ, ಆದ್ರೆ ಕಳ್ತನನ ಮಾತ್ರ ಸಹಿಸಲ್ಲ. ಜಾಗ. ಕೆಂಚ ಏನ್ ಜೋಕರ್ ಹೊಡ್ದಲ್ಲ. ಇನ್ನೊಂದ್ ಎಲೆ ಬಂದ್ರೆ ನನ್ಗೆ ನನಗೊಂದು ಕೈ ಹಾಕ್ರಪ್ಪ. ತಡಿಯಪ್ಪ, ಇದೊಂದ್ ಕೈ ಆಟ ಮುಗಿಲಿ. ನಾನು ಹಾಕು ಅಂದ ಮೇಲೆ ಸರಿ, ಎಲ್ಲ ಕೆಲ್ಸ ಸಾಕ್ರಪ್ಪ. ಮಾರ್ತಾಂಡ ಬೆಳಿಗ್ಗೆ ಬೆಳಿಗ್ಗೆನೆ ಹಸು ಹಿಡ್ಕೊಂಡು ಹೊರಟಿದ್ದಲ್ಲ, ಎಲ್ಲಿಗೆ? ಅಯ್ಯೋ, ಯಾವಾಗ ನೋಡಿದ್ರು ನಮ್ಮ ಹಸನ ಕಟ್ಟಾಕಿರ್ತಾರೆ. ಅದು ನಮ್ಮಂಗ್ ಓಡಾಡ್ತಿರೋದ್ ಬೇಡವಾ? ಕಟ್ಟಾಕಿರೋ ಜಾಗದಲ್ಲೇ ಬಿಟ್ಬಿಟ್ರೆ ಅವಕ್ಕೆ ಹಾರ್ಟ್ ಪ್ರಾಬ್ಲಮ್ ಬಂದು ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಡಾಕ್ಟರ್ ಹೇಳಿ. ಯಾವ ಡಾಕ್ಟ್ರು? ಅದೇ ದನಿನ್ ಡಾಕ್ಟರ್. ಪ್ರಾಣಿಗಳಂದ್ರೆ ನನ್ಗೆ ಪಂಚ ಪ್ರಾಣ ಅಲ್ವಾ, ಅದಕ್ಕೆ ಇವತ್ತು ಬೆಳಗ್ಗೆ ವಾಕಿಂಗ್ ಅಂಡ್ ಜಾಗಿಂಗ್ ಎಲ್ಲ ಕರ್ಕೊಂಡು ಹೋಗಿದ್ದೆ. ಮಕರಂ ಕೈಯೊಳರೆಲ್ಕೆ ನೀರ ನೆಳಲೆ ಕೈ ಮೇಟಾ ಏನಂದೆ? ಮಕರಂ. ಮಕರಂಗ್ ಕಕ್ಕರಂ ಅಲ್ಲ, ಯಾವನಾದ್ರೂ ಬಕರ ಹತ್ರ ಇಟ್ಕೊಂಡ್ಬಿಡು. ಯೋ ಮೇಷ್ಟ್ರೆ, ನೀನ್ ಕನ್ನಡ ಪಂಡಿತ ಅನ್ನೋದು ಊರಿಗೆ ಗೊತ್ತು, ಮೊದ್ಲು ಎಲೆ ಬಿಡು. ಈ ಧ್ವನಿನ ಎಲ್ಲೋ ಕೇಳ್ದಾಗಿದೆಯಲ್ಲ. ನಿಮ್ಮಜ್ಜಿ. ನಿಮ್ಮಜ್ಜಿ ಅಣ್ಣ ಎಲ್ಲಿ? ಲೋ ಅಪ್ಪಯ್ಯ, ಮಾರು ಬಾರೋ ಇಲ್ಲಿ. ಮಾರು, ಬರ್ತಾ ಇದ್ದೀನಿ. ಅಪ್ಪಯ್ಯ ಬೇಗ ಬಾರೋ. ಅಜ್ಜಿ, ಮಾರ್ತಾಂಡ ಬಂಗಾರದಂತ ಹಸುನ ಯಾರೋ ಹೊಡ್ಕೊಂಡು ಹೋಗ್ಬಿಟ್ರು ಕಣೋ. ಏನಜ್ಜಿ ಇಷ್ಟೊಂದು ಬೇವ್ತ್ಕೊಂಡಿದ್ಯಾ? ಅವ್ನ್ ಮನೆ ಹಾಳಾಗ, ಅವ್ನ್ ನೆಗದ್ ಬಿದ್ದ ನೆಲ್ಲಿಕಾಯಾಗ, ಅವ್ನ್ ಆಪತ್ ಬಂದ್ ಚಾಪಲ್ ಸುತ್ಕೊಂಡು ಹೋದ. ಬೇಡಜ್ಜಿ ಬೈಬೇಡಜ್ಜಿ. ಹಸನ ಕರ್ಕೊಂಡೋಗಿದ್ದು ಇನ್ಯಾರು ಅಲ್ಲ, ನಾನೇ. ನೀನೇ? ನಿನಗೇನಾಗಿತ್ತು? ಏನಾಗಿರ್ಲಿಲ್ಲ ಅಜ್ಜಿ. ಇವತ್ತು ಬೆಳಗ್ಗೆ ಒಬ್ಬ ಜ್ಯೋತಿಷ ಬಂದಿದ್ದ. ಬಂದು ನಮ್ಮ ಹಸುನ ನೋಡಿ ಏನಂತ ಗೊತ್ತಾ? ಏನಂದ? ಮಗನೇ, ಈ ಹಸುಗೆ 3 ಸುಳಿ ಇದೆ. ಇದು ನಮ್ಮ ಮನೇಲಿ ನೀನ್ ಇಟ್ಕೊಂಡ್ರೆ ನಿಮ್ ಮನೆ ಹಿರಿಯರು ಗೊಟಕ್ ಅಂದ. ಅದನ್ ಕೇಳಿ ಲಟಕ್ ಅಂತ ನಿನ್ನೆ ಬಂದ್ಬಿಡ್ತು. ಈ ಪ್ರಪಂಚದಲ್ಲಿ ನನಗೆ ಅಂತ ಹಿರಿಯರಿರೋದು ನೀನ್ ಒಬ್ಳೇ ಅಲ್ವಾ? ಅಕಸ್ಮಾತ್ ನೀನ್ ಏನಾದ್ರು ಹಾಗಾಗ್ಬಾರ್ದು ಎಲ್ಲಿ ನಿನ್ ಸರ್ಗೋ. ಅದಕ್ಕೆ ಹಸನ್ ಕರ್ಕೊಂಡೋಗಿ ಮಾರ್ಬಿಟ್ಟೆ. ಅಲ್ಲ ಕಣೋ, ನಿಮ್ ತಾತನ್ ನೆನಪಿಗೋಸ್ಕರ ಇಟ್ಕೊಂಡಿದ್ನಲ್ಲೋ. ಅದನ್ನ ನಾನ್ ಮರ್ತು ಬಿಡ್ತೀನ? ಮರಿಲಿಲ್ಲ. ತಾತ ಕಟ್ಟಿದ ಹಗ್ಗನ ತಗೊಂಬಂದ್ಬಿಟ್ಟೆ. ಇದನ್ನ ನೀನ್ ಇಟ್ಕೊಂಡು ತಾತನ್ನ ನೆನೆಸ್ಕೊ. ಸರಿ, ಹಸು ಮಾರ್ದಿಯಲ್ಲ, ದುಡ್ಡೆಲ್ಲಿ? ಏನಜ್ಜಿ ನೀನು ಯಾವಾಗ ನೋಡಿದ್ರು ದುಡ್ಡು 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 ಅಂತ ಅಲಿತಿದ್ಯಲ್ಲ. ನಿನಗೆ ದುಡ್ಡು ಮುಖ್ಯಾನ, ಪ್ರೀತಿ ಮುಖ್ಯಾನ? ನಿನ್ನ ಪ್ರಾಣ ಉಳ್ಸೋಕೋಸ್ಕರ ಎಷ್ಟು ಕಷ್ಟಪಟ್ಟು ನಾನು ಹಸನ ಮಾರಿದ್ರೆ ದುಡ್ಡು ಕೇಳ್ತಿದ್ಯಲ್ಲ. ಎಲ್ಲಿ ನಾ ಹಸನ ಕರ್ಕೊಂಡೋದವನು? ಅಂಬಾ ಎಲ್ಲಿ ಅಂಬಾ? ಮಾರ್ತಾಂಡ, ಬಾ. ನಿನ್ನ ಮುಖ ಎಲ್ಲ ಮಾಡೋಗ್ಬಿಟ್ಟಿದ್ಯಲ್ಲೋ. ಬೆಳಗ್ಗೆಯಿಂದ ಒಂದು ತೊಟ್ಟು ನೀರು ಕುಡಿದಿದ್ರೆ ತಾನೆ. ಅಯ್ಯೋ ನನ್ ಕಂದ, ಬಾ ಊಟ ಹಾಕ್ತೀನಿ, ಊಟ ಮಾಡುವಂತ. ನಡಿ ಮತ್ತೆ.